Okay, so the last two topics are remaining in the chapter 4. Okay, so chapter 4 second unit, not third unit. So still one more unit is the third unit. So chapter 4 second unit, the last two three topics are remaining, we'll cover here. Okay, so next topic is reacting to a mouse click. So mouse click ಮಾಡಿದ್ಮೇಲೆ ಹೆಂಗ್ ರಿಯಾಕ್ಟ್ ಆಗ್ತದೆ ಅಂತ ಹೇಳಿ ಒಂದು ಟಾಪಿಕ್ ಅದ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ನಾವು ಟೂ ಇವೆಂಟ್ಸ್ ಯೂಸ್ ಮಾಡ್ತೀವಿ, ಮೌಸ್ ಡೌನ್ ಮತ್ತೆ ಮೌಸ್ ಅಪ್ ಅಂತ ಹೇಳಿ. ಸೊ ಟೂ ಇವೆಂಟ್ಸ್ ಯೂಸ್ ಮಾಡ್ತೀವಿ. ಸೊ ಈಗ ಏನಾಗ್ತದೆ, ಫಸ್ಟ್ ಮೌಸ್ ಡೌನ್ ಮತ್ತು ಮೌಸ್ ಅಪ್ ಮಾಡಿದ್ವಂತಂದ್ರೆ ಈಗ ಏನೋ ಒಂದು ಮೆಸೇಜ್ ಇರ್ತದೆ, ಅದನ್ನ ಹಿಡನ್ ಆಗ್ತದೆ ಮತ್ತೆ ಶೋ ಆಗ್ತದೆ. ಸೊ ಇಲ್ಲಿ ನೋಡ್ರಿ ಒಂದು ಮೆಸೇಜ್ ಕೊಟ್ಟಾನ, ಏನು ಪ್ಲೀಸ್ ಡೋಂಟ್ ಕ್ಲಿಕ್ ಹಿಯರ್ ಅಂತ. ಓಕೆ, ಸೊ ಇಲ್ಲೇ ಒಟ್ ನಿಮ್ ಮೌಸ್ ಕರ್ಸರ್ ಏನಿರ್ತದಲ್ಲ ಅಪ್ ಡೌನ್ ಅಂತ ಮೌಸ್ ನ ಕ್ಲಿಕ್ ಮಾಡಿದ್ರಂತಂದ್ರೆ ಅದು ನಿಮ್ದು ಏನಂತಾರ ಎಲ್ಲೇ ಇರ್ಲಿ, ನಿಮ್ ಸ್ಕ್ರೀನ್ ನಾಗ ಎಲ್ಲೇ ಇರ್ಲಿ ಒಂದು ಸೆಂಟರ್ಡ್ ಪೊಸಿಷನ್ ಗೆ ಬರ್ತದೆ ಅಂತ ಹೇಳಕತ್ತಾನ. ಓಕೆ, ಸೊ ಇಲ್ಲಿ ನೋಡ್ರಿ ಎಕ್ಸಾಂಪಲ್ ನಾಗ ಔಟ್ಪುಟ್ ನಾಗ ತೋರಿಸ್ತಾನ. ಇಲ್ಲೇ ಪ್ಲೀಸ್ ಡೋಂಟ್ ಕ್ಲಿಕ್ ಹಿಯರ್ ಅಂತ ಒಂದು ಎಕ್ಸಾಂಪಲ್ ತಗೊಂಡಾನ. ಸೊ ಅದನ್ನ ಸೊ ಇದು ಸ್ಕ್ರೀನ್ ಮೇಲೆ ಎಲ್ಲಿ ಬೇಕಾದಲ್ಲಿ ನೀವು ಕ್ಲಿಕ್ ಮಾಡಿದ್ರಂದ್ರೆ ಏನಾಗ್ತದೆ, ಸೊ ನೀವು ಡೌನ್ ಸೈಡ್ ಮೌಸ್ ಡೌನ್ ಅಂತ ಕ್ಲಿಕ್ ಮಾಡಿದ ಅಂತಂದ್ರೆ ಹಿಂಗ್ ಸೆಂಟರ್ ಆಗಿ ಡಿಸ್ಪ್ಲೇ ಆಗ್ತದೆ. ಈಗ ನಾ ಅಪ್ ಸೈಡ್ ಕ್ಲಿಕ್ ಮಾಡಿದ ಅಂತಂದ್ರೆ ಔಟ್ ಸೈಡ್ ಸೆಂಟರ್ ಆಗಿ ಡಿಸ್ಪ್ಲೇ ಆಗ್ತದೆ. ಸೊ ದೇರ್ ಆರ್ ಟೂ ಇವೆಂಟ್ಸ್, ಮೌಸ್ ಅಪ್ ಅಂಡ್ ಮೌಸ್ ಡೌನ್. ಸೊ ಅದ್ರ ಮೇಲೆ ನಾವು ಇದು ಟಾಪಿಕ್ ಅದ. ಓಕೆ, ಸೊ ಪ್ರೋಗ್ರಾಮ್ ನೋಡ್ರಿ ಈಸಿ ಇದೆ. ಸೊ ಇಟ್ಸ್ ಈಸಿ ಪ್ರೋಗ್ರಾಮ್. ಸೊ ಇಲ್ಲೇನದ ನೋಡ್ರಿ, ಟೈಟಲ್ ತಗೊಂಡ್ರೆ ಸೈನ್ಸ್ ಇವೆಂಟ್ಸ್ ಎನಿವೇರ್. ಸೊ ನೀವು ಎಲ್ಲಿ ಬೇಕಾದಲ್ಲೇ ಕ್ಲಿಕ್ ಮಾಡಿದ್ರೆ ಸೆಂಟರ್ ಆಗಿ ಡಿಸ್ಪ್ಲೇ ಆಗ್ತದೆ. ಓಕೆ, ಸೊ ಫಸ್ಟ್ ಅದು ಶೋ ಇರಂಗಿಲ್ಲ, ಆಮೇಲೆ ಡಿಸ್ಪ್ಲೇ ಆಗ್ತದೆ. ಸೊ ಇಲ್ಲೊಂದು ಆಫ್ಸೆಟ್ ತಗೊಂಡಾನ ಅಂದ್ರೆ ವ್ಯಾಲ್ಯೂಸ್ ತಗೊಂಡಾನ. ಅಂತಂದ್ರೆ ಲೆಫ್ಟ್ ಸೈಡ್ -130 ಇರ್ಬೇಕು, ಟಾಪ್ ಸೈಡ್ -25 ಇರ್ಬೇಕು. ಸೊ ಅಷ್ಟು ಆಫ್ಸೆಟ್ ತಗೊಂಡಾನ. ಸೊ ಅದ್ರ ಮ್ಯಾಗೆ ನಾವು ಪ್ರೋಗ್ರಾಮ್ ಬರೀಬೇಕೀಗೆ. ನ್ಯೂ ಎಲಿಮೆಂಟ್ ID ಕ್ರಿಯೇಟ್ ಮಾಡ್ಯಾನ, ಏನಂತ ಹೇಳಿ ಮೆಸೇಜ್ ಅಂತ. ಸೊ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಯಾನ ಮೆಸೇಜ್ ಅಂತ, DOM ಅಂತ ಹೇಳಿ. ಸೊ ಆ ಮೆಸೇಜ್ ನಾಗ ಲೆಫ್ಟ್ ಸೈಡ್ ಏನು ಇವೆಂಟ್ ಕೊಡಾಕತ್ತಾನ ಅಂತಂದ್ರೆ -130, ಟಾಪ್ ಸೈಡ್ ಏನ್ ಕೊಡಾಕತ್ತಾನ -25. ಓಕೆ, ಆಮೇಲೆ ಅದನ್ನ ವಿಸಿಬಲ್ ಮಾಡಾಕತ್ತಾನ. ನೀವು ಹಿಡನ್ ಅಂತ ಇಟ್ರೆ ಕಾಣಿಸಂಗಿಲ್ಲ, ನಿಮ್ದು ಏನ್ ಮೆಸೇಜ್ ಇರ್ತದ ಅದು ಕಾಣಿಸಂಗಿಲ್ಲ. ಸೊ ಬಟ್ ವಿಸಿಬಲ್ ಅಂತ ಇಟ್ರೆ ಅದನ್ನ ಕಾಣಿಸ್ತದೆ. ಓಕೆ, ನೆಕ್ಸ್ಟ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಮೆಸೇಜ್ ನ ಏನ್ ಮಾಡಾಕತ್ತಾನ, ಆಮೇಲೆ ಏನ್ ಮಾಡಾಕತ್ತಾನ ಹೈಡ್ ಮಾಡಾಕತ್ತಾನ. ಸೊ ಫಸ್ಟ್ ವಿಸಿಬಲ್ ಮಾಡಿ ಆಮೇಲೆ ಹೈಡ್ ಮಾಡಾಕತ್ತಾನ. ಸೊ ಇದ್ರಾಗ ಏನದ, ಫಸ್ಟ್ ವಿಸಿಬಲ್ ಆಗಿ ಡಿಸ್ಪ್ಲೇ ಆಗ್ತದೆ, ಆಮೇಲೆ ಅದನ್ನ ಹೈಡ್ ಮಾಡ್ತಾನೆ. So this is the function for visible and this is the function for hide. Okay, next ಇಲ್ಲಿ ಏನ್ ಮಾಡ್ತೀವಿ ನೋಡ್ರಿ, ಅದ್ರದ್ದು ಸ್ಪ್ಯಾನ್ ID ತಗೊಂಡಾನ. ಮೆಸೇಜ್ ಇಂದ ಏನಂತ ಮೆಸೇಜ್ ಕೊಟ್ಟಾನ, ಪ್ಲೀಸ್ ಡೋಂಟ್ ಕ್ಲಿಕ್ ಹಿಯರ್ ಅಂತ ಒಂದು ಮೆಸೇಜ್ ಕೊಟ್ಟಾನ. ಸೊ ಕಲರ್ ರೆಡ್ ಕೊಟ್ಟಾನ, ವಿಸಿಬಿಲಿಟಿ ಇಡನ್ ಕೊಟ್ಟಾನ. ಸೊ ರಿಲೇಟಿವ್ ಪೊಸಿಷನ್ ರಿಲೇಟಿವ್ ಕೊಟ್ಟಾನ. ಸೊ ಸೈಜ್ ಏನ್ ಕೊಟ್ಟಾನ 20 ಪಾಯಿಂಟ್, ವೈಟ್ ಪೂಲ್ಡ್ ಕೊಟ್ಟಾನ. ಸೊ ಅದು ಮೆಸೇಜ್ ಇಂದ ಅದ. ಸೊ ಆಮೇಲೆ ಏನಾಗ್ತದೆ ಇಲ್ಲಿ ನೋಡ್ರಿ, ಬಾಡಿ ಮೌಸ್ ಡೌನ್. ಸೊ ಮೌಸ್ ಡೌನ್ ಆತಂತಂದ್ರೆ ಏನಾಗ್ತದೆ, ಇವೆಂಟ್ ಇದಕ್ಕೆ ಹೋಗ್ತದೆ, ಈ ಇವೆಂಟಿಗೆ ಹೋಗ್ತದೆ. ಓಕೆ, ಸೊ ನೀವು ತಳ ಕ್ಲಿಕ್ ಮಾಡಿದ್ರಂತಂದ್ರೆ ಈ ಇವೆಂಟಿಗೆ ಹೋಗ್ತದೆ, ಇದು ಡಿಸ್ಪ್ಲೇ ಆಗ್ತದೆ ಇಲ್ಲ. ಆಮೇಲೆ ಮೌಸ್ ಅಪ್ ಮಾಡಿದ್ರಂತಂದ್ರೆ ಏನಾಗ್ತದೆ, ಈ ಇವೆಂಟಿಗೆ ಹೋಗ್ತದೆ, ಅದು ಹಿಡನ್ ಆಗ್ತದೆ. ಸೊ ಈಗ ಏನಾಗ್ತದೆ ನಿಮ್ದು ಔಟ್ಪುಟ್ನಾಗ ಅಂತಂದ್ರೆ, ನಾ ತಳ ಕ್ಲಿಕ್ ಮಾಡಿದ್ರಂದ್ರೆ ಏನಾಗ್ತದೆ, ಅದು ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಮ್ಯಾಕ್ ಕ್ಲಿಕ್ ಮಾಡಿದೆ ಅಂತಂದ್ರೆ ಮೆಸೇಜ್ ಡಿಸ್ಪ್ಲೇ ಆಗಂಗಿಲ್ಲ, ಹಿಡನ್ ಅಂತ ಬಂದ್ಬಿಡ್ತದೆ. ಓಕೆ, ಸೊ ಕ್ಲಿಯರ್ ಆಯ್ತಲ್ಲ, CZ1. Okay, so next topic is slow movement of the elements. Okay, so last video ದಾಗ movement of the elements ನೋಡಿದ್ರಿ, ಇಲ್ಲಿ slow movement of the elements ಅದ. ಸೊ slow movement of the elements ಅಂದ್ರೆ ನಿಮ್ ಟಾಪ್ ಟು ಬಾಟಮ್ ತನ, ಸೊ ನಿಮ್ ಸ್ಕ್ರೀನ್ ನಾಗ ಟಾಪ್ ಟು ಬಾಟಮ್ ತನ ಸ್ಲೋ ಆಗಿ ಡಿಸ್ಪ್ಲೇ ಆಗೋದು ಹೋಗ್ತದೆ. ಓಕೆ, ಸೊ ಇಲ್ಲಿ ಟೂ ಇವೆಂಟ್ಸ್ ಅದಾವ. ಸೊ ಇಲ್ಲಿ ಏನಾದ್ರು ಹೇಳತ್ತಾರ ನೋಡ್ರಿ, ಇದ್ರಾಗ ಏನಾಗ್ತದೆ ಅಂತಂದ್ರೆ ಎಲಿಮೆಂಟ್ ಇಸ್ ಮೂವ್ಡ್ ಬೈ ಸ್ಮಾಲ್ ಅಮೌಂಟ್ ಮೆನಿ ಟೈಮ್ಸ್. ಓಕೆ, ಬಹಳಷ್ಟು ಟೈಮ್ಸ್ ಮ್ಯಾಗಿನಿಂದ ತೆಳಗಿನ ತನ ನನ್ನ ಸ್ಕ್ರೀನ್ ಟಾಪ್ ಟು ಬಾಟಮ್ ತನ ಬಹಳಷ್ಟು ಟೈಮ್ ಸ್ಲೋ ಆಗಿ ಡಿಸ್ಪ್ಲೇ ಹಾಕೋತ್ ಹೋಗ್ತದೆ, ಸ್ಲೋ ಆಗಿ ಮೂವ್ ಹಾಕೋತ್ ಬರ್ತದೆ. ಓಕೆ, ಇಲ್ಲಿ ನಾವು ಟೂ ಟಾಸ್ಕ್ ಯೂಸ್ ಮಾಡ್ತೀವಿ, ಒಂದು ಟೈಮ್ ಔಟ್ ಮತ್ತು ಒಂದು ಸೆಟ್ ಇಂಟರ್ವಲ್ ಅಂತ. ಓಕೆ, ಸೊ ಈಗ ನಾವು ಮ್ಯಾಗಿನ ತಳ ಬರ್ಬೇಕಾದ್ರೆ ಒಂದು ಟೈಮ್ ಇಂಟರ್ವಲ್ ಸೆಟ್ ಮಾಡಿರ್ತೀವಿ. ಓಕೆ, ಸೊ ಆ ಟೈಮ್ ಸೆಟ್ ಮಾಡಿದ ಇಂಟರ್ವಲ್ನಾಗ ಏನಾಗ್ತದೆ, ಸೊಕ 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 ಮೂವ್ ಹಾಕೋತ್ ಬರ್ತದೆ. ಓಕೆ, ಬಟ್ ಏನಾಗ್ತದೆ, ಏನೋ ಒಂದು ಇಂಟ್ರಪ್ಷನ್ ಬಂತು, ಏನೋ ಆಯ್ತು ಅಂತಂದ್ರೆ ಅಲ್ಲಿ ಏನಾಗ್ತದೆ, ಟೈಮ್ ಔಟ್ ಆಗ್ಬಿಡ್ತದೆ. ಸೊ ಟೈಮ್ ಔಟ್ ಅಂತಂದ್ರೆ ಏನು, ಇನ್ನ ಟಾಸ್ಕ್ ಆಗಾಕ ಟೈಮ್ ಇತ್ತು, ಬಟ್ ಅದು ಎಕ್ಸಿಕ್ಯೂಟ್ ಆಗ್ಲಾರ್ದೆ ಔಟ್ ಆಗ್ಬಿಡ್ತು ಅಂತ ಹೇಳಿ ಒಂದು ಟೂ ಇವೆಂಟ್ಸ್ ಅದ. ಒಂದು ಟೈಮ್ ಸೆಟ್ ಔಟ್, ಸೊ ಆಮೇಲೆ ಸೆಟ್ ಟೈಮ್ ಇಂಟರ್ವಲ್ ಅಂತ. ಇವೆರಡು ಇಂಟರ್ವಲ್ ನೀವು ನೆನ್ಪಿಟ್ಕೋಬೇಕಷ್ಟೆ. ಓಕೆ, ಸೊ ಇದನ್ನ ನೋಡ್ರಿ,
ಪ್ರೋಗ್ರಾಮ್ನಾಗ ಔಟ್ಪುಟ್ ತೋರಿಸ್ತೀನಿ. ಸೊ ಇಲ್ಲೇನದ, ಇಲ್ಲಿ ಪ್ರೋಗ್ರಾಮ್ ಅದ ನಿಮ್ದು. ಸೊ ಇಲ್ಲಿ ಫಸ್ಟ್ ಎಲ್ಲದ ಇಲ್ಲದ ಜಂಪ್ ಇಂಟು ಇಂಜಿನಿಯರಿಂಗ್ ಒಂದು ಟಾಸ್ಕ್ ಇಲ್ಲಿ ಕೊಟ್ಟಿರಿ. ಸೊ ಅದನ್ನ ನ್ಯೂ ಸೆಟ್ ಇಂಟರ್ವಲ್ ಮಾಡ್ದಾಗಿಂದ ಇಲ್ಲಿ ಜಂಪ್ ಇಂಟು ಇಂಜಿನಿಯರಿಂಗ್ ಅಂತ ನಡ್ಬೇಕದ. ಸೊ ನೀವು ಎಷ್ಟು ಟೈಮ್ ಇಂಟರ್ವಲ್ ಕೊಟ್ಟಿರ್ತೀರ ಅದನ್ನ ಸೊಕಾಸ್ ಜಂಪ್ ಮಾಡ್ಕೋತ ಎಂಡ್ ತನ ಬರ್ತದೆ. ಓಕೆ, ದಿಸ್ ಇಸ್ ದ ಸ್ಲೋ ಮೋಷನ್. ಸೊ ಅದ್ರ ಪ್ರೋಗ್ರಾಮ್ ಅದ. ಸೊ ಇದನ್ನು ಈಸಿ ಅದ ನೋಡ್ರಿ. ಸೊ ವೇರಿಯಬಲ್ ಡಾಮ್ ಎಕ್ಸ್ ವೈ ಫೈನಲ್ ಎಕ್ಸ್ ಫೈನಲ್ ವೈ ಅಂತ ಒಂದು ವೇರಿಯಬಲ್ ಕೊಟ್ಟಿರಿ. ಸೊ ಟೆಕ್ಸ್ಟ್ ಅಂತ ಹೇಳಿ ಡಾಕ್ಯುಮೆಂಟ್ ಐಡಿ ಕ್ರಿಯೇಟ್ ಮಾಡತ್ತೀರಿ ಡಾಮ್ ಅಂತ ಹೇಳಿ. ಡಾಮ್ ಲೆಫ್ಟ್ ಡಾಮ್ ಟಾಪ್. ಓಕೆ, ಸೊ ಇದೇನದಾವ ಅಂತಂದ್ರೆ ಎಕ್ಸ್ ಡಾಟ್ ಮ್ಯಾಚ್ ಪ್ಯಾಟರ್ನ್ ಮ್ಯಾಚಿಂಗ್ ಹಾಕೋತ್ ಬರ್ತಾವ. ಓಕೆ, ಸೊ ಅದು ಫೈನಲ್ ತನ ಬಂತಂತಂದ್ರ ಎಕ್ಸ್ ಪ್ಲಸ್ 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 ಅಂದ್ರೆ ನೀವು ನಾಟ್ ಈಕ್ವಲ್ ಟು ಫೈನಲ್ ಅಂತಂದ್ರೆ ಎಂಡ್. ಓಕೆ, ನೀವು ಎಕ್ಸ್ ಏನ್ ಕೊಟ್ಟಿರ್ತಿರಲ್ಲ ಫೈನಲ್ ತನ ಇಲ್ಲ ಅಂತಂದ್ರೆ ಏನಾಗ್ತದೆ, ಎಕ್ಸ್ ಇಂಕ್ರಿಮೆಂಟ್ ಹಾಕೋತ್ ಹೋಗ್ತದೆ. ಸಾರಿ, ಡಿಕ್ರಿಮೆಂಟ್ ಹಾಕೋತ ಹೋಗ್ತದೆ. ಹಾಕೋತ ಅದು ತಳಗ್ ಬಂದ್ಬಿಡ್ತದೆ. ಓಕೆ, ಸೊ ಎಂಡ್ ತನ ಬರ್ತದೆ. ಸೊ ಫಸ್ಟ್ ಎಕ್ಸ್ ಎಂಡ್ ಅದೇನಿಲ್ಲ ನೋಡ್ತದೆ, ಅಂದ್ರೆ ಫೈನಲ್ ಅದ ಇಲ್ಲ ಅಂತ ನೋಡ್ತದೆ. ಸೊ ಫೈನಲ್ ಇದ್ದಿದ್ದಿಲ್ಲ ಅಂತ ಏನಾಗ್ತದೆ, ಸೊ ಎವ್ರಿ ಟೈಮ್ ಎಕ್ಸ್ ಗೆ ಡಿಕ್ರಿಮೆಂಟ್ ಆಗ್ತದೆ. ಅಂದ್ರೆ ಇದು ಸ್ಪೇಸ್ ಡಿಕ್ರಿಮೆಂಟ್ ಹಾಕೋತ ಸೊ ಫೈನಲ್ ಬಂದ್ಬಿಡ್ತದೆ. ಆಮೇಲೆ ಟೈಮ್ ಔಟ್ ಆಗಿ ಹೊರಗೆ ಬಂದ್ಬಿಡ್ತದೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಡ್ರ್ಯಾಗಿಂಗ್ ಆ್ಯಂಡ್ ಡ್ರಾಪಿಂಗ್ ಎಲಿಮೆಂಟ್ಸ್. ಓಕೆ, ಸೊ ಡ್ರ್ಯಾಗಿಂಗ್ ಆ್ಯಂಡ್ ಡ್ರಾಪಿಂಗ್ ಎಲಿಮೆಂಟ್ಸ್ ಅಂತಂದ್ರೆ ಏನಾಗ್ತದೆ, ಇಲ್ಲಿ ನೀವು ಎಲ್ಲಿಂದಾರ ತಂದ ಡ್ರ್ಯಾಗ್ ಡ್ರಾಪ್ ಮಾಡ್ತಿರಲ್ಲ ಹಂಗ. ಸೊ ಇಲ್ಲಿ 3 ಇವೆಂಟ್ಸ್ ಇರ್ತಾವ, ಮೌಸ್ ಅಪ್, ಮೌಸ್ ಡೌನ್ ಮತ್ತೆ ಮೌಸ್ ಮೂವ್ ಅಂತ ಹೇಳಿ. ಇಲ್ಲಿ ಏನಾಗ್ತದೆ, ಡ್ರ್ಯಾಗ್ ಮತ್ತೆ ಡ್ರಾಪ್ ಯೂಸ್ ಮಾಡಕ್ಕೆ ಯೂಸ್ ಆಗ್ತದೆ. ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತಂದ್ರೆ ಎಲ್ಲಿಂದಾರ ತಗೊಂಡು ಬಂದು ನಿಮ್ದು ಫೈಲ್ ಒಳಗೆ ಹಾಕೋದಕ್ಕೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಏನದ ಅಂತಂದ್ರೆ XHTML ಜಾವಾ ಸ್ಕ್ರಿಪ್ಟ್ ಜೊತೆ ನಾವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ನಾವು ಫಸ್ಟ್ ಡಾಮ್ 2 ಒಳಗ ನಾವು XHTML ಪ್ರೋಗ್ರಾಮ್ ಬರಿತೀವಿ. ಸಾರಿ, ಡಾಮ್ 0 ಒಳಗೆ ಡಾಮ್ 2 ಒಳಗೆ XHTML ಪ್ರೋಗ್ರಾಮ್ ಬರಿತೀವಿ. ಸೊ ಡಾಮ್ 2 ಒಳಗೆ ಎಕ್ಸಿಕ್ಯೂಟ್ ಆದ್ಮೇಲೆ ಏನ್ ಮಾಡ್ತದೆ, ಡಾಮ್ 0 ಮಾಡಲಿಗೆ ಬರ್ತದೆ. ಸೊ ಅಲ್ಲಿ ಏನಾಗ್ತದೆ, ಫಸ್ಟ್ ಮೌಸ್ ಅಪ್ ಆಗ್ತದೆ. ಓಕೆ, ಮೌಸ್ ಅಪ್ ಎಲ್ಲ ಆಗ್ತದೆ ನಿಮ್ ಡಾಮ್ 2 ಒಳಗೆ ಆಗ್ತದೆ. ಆಮೇಲೆ ಡಾಮ್ 0 ಒಳಗೆ ಏನಾಗ್ತದೆ, ಮೌಸ್ ಡೌನ್ ಆಗ್ತದೆ. ಆಮೇಲೆ ಮತ್ತೆ ಮೌಸ್ ಡೌನ್ ಆದ್ಮೇಲೆ ಮತ್ತೆ ಡಾಮ್ 2 ಹೋಗಿ ಪ್ರೊಸೆಸ್ ಏನಾಗ್ತದಲ್ಲ ಎಂಡ್ ಆಗ್ತದೆ. ಓಕೆ, ಸೊ ಇದು ಏನ್ ಜಸ್ಟ್ ಇಲ್ಲಿ 2 ಯೂಸ್ ಮಾಡ್ತೀವಿ, ಗ್ಲಾಬರ್ ಮತ್ತೆ ಡಾಪ್ಲರ್ ಅಂತ. ಸೊ ಗ್ಲಾಬರ್ ಏನ್ ಮಾಡ್ತದೆ, ಒಂದು ಇವೆಂಟ್ ನ ರಿಜಿಸ್ಟರ್ ಮೂವ್ ಅಪ್ ಮೂವ್. ಸೊ ಗ್ಲಾಬರ್ ಏನ್ ಮಾಡ್ತದ ಅಂತಂದ್ರೆ ಇಲ್ಲಿ ಮೂವ್ಸ್ ಮೌಸ್ ಮೂವ್ ಮತ್ತೆ ಮೌಸ್ ಅಪ್ ಮಾಡ್ತದ ಅಂತಂದ್ರೆ ಎರಡು ಇವೆಂಟ್ಸ್ ನ ಹ್ಯಾಂಡಲ್ ಮಾಡ್ತಿರ್ತದೆ ಇದು. ಆಮೇಲೆ ಡ್ರಾಪರ್ ಏನ್ ಮಾಡ್ತದ ಅಂತಂದ್ರೆ ಮೂವ್ಸ್ ಡೌನ್ ಮಾಡಕ್ಕೆ ಯೂಸ್ ಮಾಡ್ತದ. ಓಕೆ, ಸೊ ಇದಿಷ್ಟೇ ಅಂತ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಹೇಳಿ ನೋಡ್ಕೊಂಡ್ಬಿಟ್ರಿ ಇದನ್ನ ಸಾಕು. ಓಕೆ, ಸೊ ದಿಸ್ ಇಸ್ ದ ಎಂಡ್ ಆಫ್ ಯುವರ್ ಯೂನಿಟ್ 4 ಚಾಪ್ಟರ್ 2. ಓಕೆ, ಸೊ ಯೂನಿಟ್ 4 ನಾಗಿಂದ ಚಾಪ್ಟರ್ 2 ಎಂಡ್ ಆತ. ಸೊ ಚಾಪ್ಟರ್ 3 XML ಅದ. ಸೊ ಇಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ನಾನು. ಈಸಿ ಅದ, ನೋಡ್ಕೊಂಡ್ಬಿಡ್ರಿ. If possible, try to do execution. Okay, every program and execution ಮಾಡ್ರಿ. ನಾನು ನೋಟ್ಸ್ ಕಳ್ಸೀನಿ. ಸೊ ಮಾಡಿ ಎಕ್ಸಿಕ್ಯೂಷನ್ ಮಾಡ್ರಿ, ಈಸಿ ಅದ ಇದು. ಓಕೆ.